ಬಿಹಾರ ಚುನಾವಣೆ ಮುಗಿಯುತ್ತಿದ್ದಂತೆ ಕಾಂಗ್ರೆಸ್ ಹೈಕಮಾಂಡ್ ಚಿತ್ತ ಕರ್ನಾಟಕದತ್ತ ನೆಡಲಿದೆ. ಎಲ್ಲ ಅಂದ್ಕೊಂಡಂತೆ ಆದ್ರೆ ನವೆಂಬರ್ ಅಂತ್ಯಕ್ಕೆ ಭಾರೀ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಡಿಕೆಶಿ ಜೊತೆ ದೆಹಲಿ ನಾಯಕರು ಚರ್ಚೆ ಮಾಡಿ ಮಹತ್ವದ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಏನಾಗಬಹುದು ಬಿಹಾರ ಎಲೆಕ್ಷನ್ ಆದ ಮೇಲೆ ಕರ್ನಾಟಕದ ಕಾಂಗ್ರೆಸ್ನ ಪರಿಸ್ಥಿತಿ? ನೋಡಿ ರಿಪೋರ್ಟ್. ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಕಹಳೆ. ಹೈಕಮಾಂಡ್ ರಂಗ ಪ್ರವೇಶಕ್ಕೆ ಸಜ್ಜಾಯ್ತ ಅಖಾಡ. ಕರ್ನಾಟಕ ರಾಜಕೀಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆಗಳು ಇದೀಗ ತೀವ್ರಗೊಂಡಿವೆ. ಬಿಹಾರ ಚುನಾವಣೆ ಮುಗಿತಾ ಇದ್ದಂತೆ ರಾಜ್ಯದಲ್ಲಿ ಮನ್ವಂತರ ಶುರುವಾಗಲಿದ್ದು, ಅಧಿಕಾರ ಹಂಚಿಕೆ ರಹಸ್ಯವೇ ತೀವ್ರ ಕುತೂಹಲ ಮೂಡಿಸಿದೆ. ಎಲ್ಲ ಅಂದುಕೊಂಡಂತೆ ಆದರೆ ನವೆಂಬರ್ 14ರ ನಂತರ ವರಿಷ್ಠರ ರಂಗ ಪ್ರವೇಶವಾಗುವುದು ಪಕ್ಕ. ಬಿಹಾರ ಚುನಾವಣೆ ಮುಗಿತಾ ಇದ್ದಂತೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟು ಮಹತ್ತರ ತೀರ್ಮಾನ ತೆಗೆದುಕೊಳ್ಳುತ್ತದೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಕ್ರಾಂತಿ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಾ ಇದೆ. ಬಿಹಾರ ಚುನಾವಣೆ ಬಳಿಕ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇದೆ. ರಾಜ್ಯದ ವಿಚಾರದಲ್ಲಿ ಹೈಕಮಾಂಡ್ ಗಂಭೀರವಾಗಿ ಚರ್ಚೆ ನಡೆಸಲಿದೆಯಂತೆ. ಸಂಪುಟ ಪುನರಚನೆ, ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆ ಆಗಲಿದೆಯಂತೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿಗೆ ದೆಹಲಿಗೆ ಬರುವಂತೆ ಸೂಚಿಸುವ ಸಾಧ್ಯತೆ ಕೂಡ ಇದೆ. ಸಿಎಂ ಡಿಸಿಎಂ ಜೊತೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಜೊತೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಅಧಿಕಾರದ ಹಸ್ತಾಂತರದ ಜೊತೆಗೆ ಸಂಪುಟ ಪುನರಚನೆ ಬಗ್ಗೆ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ. 3+2 ಎಂಬ ಅಧಿಕಾರ ಹಂಚಿಕೆ ಸೂತ್ರ ಹೆಣೆಯುವ ಸಾಧ್ಯತೆ ಕೂಡ ಇದೆ. ಶಾಸಕರ ಬೆಂಬಲ ಇದ್ದವರೇ ಮುಂದಿನ ಸಿಎಂ. ನಂತರ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಆಯ್ತು. ಅದು ಶಾಸಕಾಂಗ ಸಭೆ ಕರೀಬೇಕಲ್ಲ. ಶಾಸಕಾಂಗ ಸಭೆ ಕರೆದ ಮೇಲೆ ಅಲ್ಲಿ ಶಾಸಕರು ಯಾರನ್ನ ಸಿಎಲ್ಪಿ ನಾಯಕರಾಗಿ ಆಯ್ಕೆ ಮಾಡ್ತಾರೆ, ಅವರು ಮುಂದಿನ ಮುಖ್ಯಮಂತ್ರಿಗಳು ಆಗ್ತಾರೆ. ನವೆಂಬರ್ ಕ್ರಾಂತಿ ಬಿಹಾರ್ ಎಲೆಕ್ಷನ್ ಆದ್ಮೇಲೆ ಬಹಳ ಬದಲಾವಣೆ ಆಗುತ್ತೆ. ಬಹಳ ಬದಲಾವಣೆ. ಬಿಹಾರ್ ಎಲೆಕ್ಷನ್ ಆಗ್ಲಿಲ್ಲ. ಪವರ್ ಶೇರಿಂಗ್ ಏನು ಅಂತ ಕೇಳ್ತಾರೆ. ಬಿಹಾರ್ ಎಲೆಕ್ಷನ್ ಆದ್ಮೇಲೆ ಬದಲಾವಣೆಗಳು ಅಂತೂ ಇದೆ, ಖಂಡಿತವಾಗೂ ಆಗುತ್ತೆ. ರಾಜ್ಯ ರಾಜಕೀಯದಲ್ಲಿ ದೊಡ್ಡ ದೊಡ್ಡ ಬದಲಾವಣೆ ಆಗುವ ಸಾಧ್ಯತೆ ಇದೆ. 3+2 ಅನ್ನೋ ತಂತ್ರಕ್ಕೆ ಶರಣಾದರೆ ಎಲ್ಲವೂ ಸುಗಮ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಹಾರ ಚುನಾವಣೆ ಮುಗಿಯುತ್ತಿದ್ದಂತೆ ಕಾಂಗ್ರೆಸ್ ಹೈಕಮಾಂಡ್ ಚಿತ್ತ ಕರ್ನಾಟಕದತ್ತ ನೆಡಲಿದೆ. ಎಲ್ಲ ಅಂದ್ಕೊಂಡಂತೆ ಆದ್ರೆ ನವೆಂಬರ್ ಅಂತ್ಯಕ್ಕೆ ಭಾರೀ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಡಿಕೆಶಿ ಜೊತೆ ದೆಹಲಿ ನಾಯಕರು ಚರ್ಚೆ ಮಾಡಿ ಮಹತ್ವದ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಏನಾಗಬಹುದು ಬಿಹಾರ ಎಲೆಕ್ಷನ್ ಆದ ಮೇಲೆ ಕರ್ನಾಟಕದ ಕಾಂಗ್ರೆಸ್ನ ಪರಿಸ್ಥಿತಿ? ನೋಡಿ ರಿಪೋರ್ಟ್. ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಕಹಳೆ. ಹೈಕಮಾಂಡ್ ರಂಗ ಪ್ರವೇಶಕ್ಕೆ ಸಜ್ಜಾಯ್ತ ಅಖಾಡ. ಕರ್ನಾಟಕ ರಾಜಕೀಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆಗಳು ಇದೀಗ ತೀವ್ರಗೊಂಡಿವೆ. ಬಿಹಾರ ಚುನಾವಣೆ ಮುಗಿತಾ ಇದ್ದಂತೆ ರಾಜ್ಯದಲ್ಲಿ ಮನ್ವಂತರ ಶುರುವಾಗಲಿದ್ದು, ಅಧಿಕಾರ ಹಂಚಿಕೆ ರಹಸ್ಯವೇ ತೀವ್ರ ಕುತೂಹಲ ಮೂಡಿಸಿದೆ. ಎಲ್ಲ ಅಂದುಕೊಂಡಂತೆ ಆದರೆ ನವೆಂಬರ್ 14ರ ನಂತರ ವರಿಷ್ಠರ ರಂಗ ಪ್ರವೇಶವಾಗುವುದು ಪಕ್ಕ. ಬಿಹಾರ ಚುನಾವಣೆ ಮುಗಿತಾ ಇದ್ದಂತೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟು ಮಹತ್ತರ ತೀರ್ಮಾನ ತೆಗೆದುಕೊಳ್ಳುತ್ತದೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಕ್ರಾಂತಿ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಾ ಇದೆ. ಬಿಹಾರ ಚುನಾವಣೆ ಬಳಿಕ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇದೆ. ರಾಜ್ಯದ ವಿಚಾರದಲ್ಲಿ ಹೈಕಮಾಂಡ್ ಗಂಭೀರವಾಗಿ ಚರ್ಚೆ ನಡೆಸಲಿದೆಯಂತೆ. ಸಂಪುಟ ಪುನರಚನೆ, ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆ ಆಗಲಿದೆಯಂತೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿಗೆ ದೆಹಲಿಗೆ ಬರುವಂತೆ ಸೂಚಿಸುವ ಸಾಧ್ಯತೆ ಕೂಡ ಇದೆ. ಸಿಎಂ ಡಿಸಿಎಂ ಜೊತೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಜೊತೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಅಧಿಕಾರದ ಹಸ್ತಾಂತರದ ಜೊತೆಗೆ ಸಂಪುಟ ಪುನರಚನೆ ಬಗ್ಗೆ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ. 3+2 ಎಂಬ ಅಧಿಕಾರ ಹಂಚಿಕೆ ಸೂತ್ರ ಹೆಣೆಯುವ ಸಾಧ್ಯತೆ ಕೂಡ ಇದೆ. ಶಾಸಕರ ಬೆಂಬಲ ಇದ್ದವರೇ ಮುಂದಿನ ಸಿಎಂ. ನಂತರ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಆಯ್ತು. ಅದು ಶಾಸಕಾಂಗ ಸಭೆ ಕರೀಬೇಕಲ್ಲ. ಶಾಸಕಾಂಗ ಸಭೆ ಕರೆದ ಮೇಲೆ ಅಲ್ಲಿ ಶಾಸಕರು ಯಾರನ್ನ ಸಿಎಲ್ಪಿ ನಾಯಕರಾಗಿ ಆಯ್ಕೆ ಮಾಡ್ತಾರೆ, ಅವರು ಮುಂದಿನ ಮುಖ್ಯಮಂತ್ರಿಗಳು ಆಗ್ತಾರೆ. ನವೆಂಬರ್ ಕ್ರಾಂತಿ
ಬಿಹಾರ್ ಎಲೆಕ್ಷನ್ ಆದ್ಮೇಲೆ ಬಹಳ ಬದಲಾವಣೆ ಆಗುತ್ತೆ. ಬಹಳ ಬದಲಾವಣೆ. ಬಿಹಾರ್ ಎಲೆಕ್ಷನ್ ಆಗ್ಲಿಲ್ಲ. ಪವರ್ ಶೇರಿಂಗ್ ಏನು ಅಂತ ಕೇಳ್ತೀನಿ. ಬಿಹಾರ್ ಎಲೆಕ್ಷನ್ ಆದ್ಮೇಲೆ ಬದಲಾವಣೆಗಳು ಅಂತೂ ಇದೆ, ಖಂಡಿತವಾಗೂ ಆಗುತ್ತೆ. ರಾಜ್ಯ ರಾಜಕೀಯದಲ್ಲಿ ದೊಡ್ಡ ದೊಡ್ಡ ಬದಲಾವಣೆ ಆಗುವ ಸಾಧ್ಯತೆ ಇದೆ. 3+2 ಅನ್ನೋ ತಂತ್ರಕ್ಕೆ ಶರಣಾದರೆ ಎಲ್ಲವೂ ಸುಗಮ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಗೋದು ಪಕ್ಕ. ಬಿಹಾರ್ ಚುನಾವಣೆ ಮುಗಿಯುತ್ತಿದ್ದಂತೆ ಕಾಂಗ್ರೆಸ್ ಹೈಕಮಾಂಡ್ ಚಿತ್ತ ಕರ್ನಾಟಕದತ್ತ ನೆಡಲಿದೆ. ಎಲ್ಲ ಅಂದ್ಕೊಂಡಂತೆ ಆದ್ರೆ ನವೆಂಬರ್ ಅಂತ್ಯಕ್ಕೆ ಭಾರೀ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯ, ಡಿಕೆಶಿ ಜೊತೆ ದೆಹಲಿ ನಾಯಕರು ಚರ್ಚೆ ಮಾಡಿ ಮಹತ್ವದ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಏನಾಗಬಹುದು ಬಿಹಾರ್ ಎಲೆಕ್ಷನ್ ಆದ ಮೇಲೆ ಕರ್ನಾಟಕದ ಕಾಂಗ್ರೆಸ್ನ ಪರಿಸ್ಥಿತಿ? ನೋಡಿ ರಿಪೋರ್ಟ್. ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಕಹಳೆ. ಹೈಕಮಾಂಡ್ ರಂಗ ಪ್ರವೇಶಕ್ಕೆ ಸಜ್ಜಾಯ್ತ ಅಖಾಡ. ಕರ್ನಾಟಕ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ಚರ್ಚೆಗಳು ಇದೀಗ ತೀವ್ರಗೊಂಡಿವೆ. ಬಿಹಾರ ಚುನಾವಣೆ ಮುಗಿತಾ ಇದ್ದಂತೆ ರಾಜ್ಯದಲ್ಲಿ ಮನ್ವಂತರ ಶುರುವಾಗಲಿದ್ದು ಅಧಿಕಾರ ಹಂಚಿಕೆ ರಹಸ್ಯವೇ ತೀವ್ರ ಕುತೂಹಲ ಮೂಡಿಸಿದೆ. ಎಲ್ಲ ಅಂದುಕೊಂಡಂತೆ ಆದರೆ ನವೆಂಬರ್ 14ರ ನಂತರ ವರಿಷ್ಠರ ರಂಗ ಪ್ರವೇಶವಾಗೋದು ಪಕ್ಕ. ಬಿಹಾರ ಚುನಾವಣೆ ಮುಗಿತಾ ಇದ್ದಂತೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟು ಮಹತ್ತರ ತೀರ್ಮಾನ ತೆಗೆದುಕೊಳ್ಳುತ್ತದೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಕ್ರಾಂತಿ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಾ ಇದೆ. ಬಿಹಾರ ಚುನಾವಣೆ ಬಳಿಕ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇದೆ. ರಾಜ್ಯದ ವಿಚಾರದಲ್ಲಿ ಹೈಕಮಾಂಡ್ ಗಂಭೀರವಾಗಿ ಚರ್ಚೆ ನಡೆಸಲಿದೆಯಂತೆ. ಸಂಪುಟ ಪುನರಚನೆ, ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆ ಆಗಲಿದೆಯಂತೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿಗೆ ದೆಹಲಿಗೆ ಬರುವಂತೆ ಸೂಚಿಸುವ ಸಾಧ್ಯತೆ ಕೂಡ ಇದೆ. ಸಿಎಂ ಡಿಸಿಎಂ ಜೊತೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಜೊತೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಅಧಿಕಾರದ ಹಸ್ತಾಂತರದ ಜೊತೆಗೆ ಸಂಪುಟ ಪುನರಚನೆ ಬಗ್ಗೆ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ. 3+2 ಎಂಬ ಅಧಿಕಾರ ಹಂಚಿಕೆ ಸೂತ್ರ ಹೆಣೆಯುವ ಸಾಧ್ಯತೆ ಕೂಡ ಇದೆ. ಶಾಸಕರ ಬೆಂಬಲ ಇದ್ದವರೇ ಮುಂದಿನ ಸಿಎಂ. ನಂತರ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಆಯ್ತು. ಅದು ಶಾಸಕಾಂಗ ಸಭೆ ಕರಿಬೇಕಲ್ಲ. ಶಾಸಕಾಂಗ ಸಭೆ ಕರೆದ ಮೇಲೆ ಅಲ್ಲಿ ಶಾಸಕರು ಯಾರನ್ನ ಸಿಎಲ್ಪಿ ನಾಯಕರಾಗಿ ಆಯ್ಕೆ ಮಾಡ್ತಾರೆ, ಅವರು ಮುಂದಿನ ಮುಖ್ಯಮಂತ್ರಿಗಳು ಆಗ್ತಾರೆ. ನವೆಂಬರ್ ಕ್ರಾಂತಿ ಬಿಹಾರ್ ಎಲೆಕ್ಷನ್ ಆದ್ಮೇಲೆ ಬಹಳ ಬದಲಾವಣೆ ಆಗುತ್ತೆ. ಬಹಳ ಬದಲಾವಣೆ. ಬಿಹಾರ್ ಎಲೆಕ್ಷನ್ ಆಗ್ಲಿಲ್ಲ. ಪವರ್ ಶೇರಿಂಗ್ ಏನು ಅಂತ ಕೇಳ್ತೀನಿ. ಬಿಹಾರ್ ಎಲೆಕ್ಷನ್ ಆದ್ಮೇಲೆ ಬದಲಾವಣೆಗಳು ಅಂತೂ ಇದೆ, ಖಂಡಿತವಾಗೂ ಆಗುತ್ತೆ. ರಾಜ್ಯ ರಾಜಕೀಯದಲ್ಲಿ ದೊಡ್ಡ ದೊಡ್ಡ ಬದಲಾವಣೆ ಆಗುವ ಸಾಧ್ಯತೆ ಇದೆ. 3+2 ಅನ್ನೋ ತಂತ್ರಕ್ಕೆ ಶರಣಾದರೆ ಎಲ್ಲವೂ ಸುಗಮ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಗೋದು ಪಕ್ಕ.